ದೇಶದ ಅತ್ಯಂತ ಬಲಿಷ್ಠವಾಗಿರುವಂತಹ ಸೆಕ್ಯೂರಿಟಿ ಇರೋ ಜಾಗದಲ್ಲೇ ಪುಲ್ವಾಮಾ ದಾಳಿಯಾಗಿದೆ. ಆದರೆ ಪುಲ್ವಾಮಾ ದಾಳಿಕೋರರನ್ನ ಒಬ್ಬರನ್ನು ಕೂಡ ಹಿಡಿದು ಈವರೆಗೆ ಶಿಕ್ಷೆ ಕೊಟ್ಟಿಲ್ಲ. ಯಾರ್ಯಾರು ಪುಲ್ವಾಮಾ ದಾಳಿಯಲ್ಲಿ ಪ್ರಮುಖ ಆರೋಪಿಗಳಿದ್ರು ಆ ದಾಳಿಕೋರರನ್ನ ಒಬ್ಬರನ್ನು ಕೂಡ ಹಿಡಿದು ಶಿಕ್ಷೆ ಕೊಟ್ಟಿಲ್ಲ. ಇದುವರೆಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪುಲ್ವಾಮಾ ದಾಳಿಯಲ್ಲಿ ನಮ್ಮ ಹುತಾತ್ಮ ಸೈನಿಕರ ಮೇಲೆ ದಾಳಿ ಮಾಡಿದ ಯಾರನ್ನೂ ಕೂಡ ಸರ್ಕಾರ ಬಂಧಿಸುವಂತಹ ಕೆಲಸ ಮಾಡಿಲ್ಲ. ಈ ಬಗ್ಗೆ ಜನರಿಗೆ ಅನುಮಾನ ಕೂಡ ಬರ್ತಾ ಇದೆ ಅಂತ ಗುಬ್ಬಿ ಶಾಸಕ ಶ್ರೀನಿವಾಸ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪುಲ್ವಾಮಾ ದಾಳಿ ಬಗ್ಗೆ ತನಿಖೆ ಆಗಿಲ್ಲ ಅಂದ್ರೆ ಅದರ ಉದ್ದೇಶ ಏನು, ಯಾವ ಕಾರಣಕ್ಕೆ ಇವರು ತನಿಖೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಜನರಿಗೆ ಅನುಮಾನ ಬರ್ತಾ ಇದೆ ಅಂತ SR ವಿಶ್ವನಾಥ್ ಇದಕ್ಕೆ ಸಂಬಂಧಪಟ್ಟಂತೆ ಅನುಮಾನ ಹೊರಹಾಕಿದ್ದಾರೆ. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟ್ರಿ ಓಡಾಡ್ತಕ್ಕಂಥ ಜಾಗ, ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿವಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದಾರನ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷಕ್ಕೆ ಬಿದ್ದಿದೆ. ಇದುವರೆಗೂ ಎಲ್ಲ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿರೋದೇ ಆಗಿರಲಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಿರೋದೇ ಆಗಿರಲಿ, ಯಾವುದಾದ್ರೂ ಒಂದು ಹೇಳ್ಬೇಕಲ್ಲ. ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಸೆಕ್ಯೂರಿಟಿ ಇರ್ತಕ್ಕಂಥ ಜಾಗ ಅದು. ಮಿಲಿಟ್ರಿ ಓಡಾಡ್ತಕ್ಕಂಥ ಜಾಗ, ಅಲ್ಲೇ ದಾಳಿ ಆಗುತ್ತೆ ಅಂತ ಇಟ್ಕೊಂಡಿವಿ. ಈಗ ಈ ದೇಶದಲ್ಲಿ ರಾಜೀವ್ ಗಾಂಧಿ ಹೊಡೆದಾರನ್ನ ಅವ್ರು ಎಲ್ಲಿದ್ರು ಹಿಡಿದ್ರು. ಆದರೆ ಇದುವರೆಗೂ ಪುಲ್ವಾಮಾ ದಾಳಿ ಆಗಿರ್ತಕ್ಕಂಥವ್ರನ್ನ ಒಬ್ಬರನ್ನಾರ ಹಿಡಿದಿರ್ತಕ್ಕಂಥದ್ದು ಮತ್ತು ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದಾರ ಉದಾಹರಣೆ ಇದೆಯಾ? ಇಡೀ ದೇಶದಲ್ಲಿ ಆಗಿ 5 ವರ್ಷ ಆಗಿದೆ. ಇದು 6ನೇ ವರ್ಷಕ್ಕೆ ಬಿದ್ದಿದೆ. ಇದುವರೆಗೂ ಎಲ್ಲ ಒಂದೇ ಒಂದು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿರೋದೇ ಆಗಿರಲಿ ಮತ್ತು ಅವ್ರ